ಈ ಬಿಗ್ ಬಾಸ್ ಬಹುಶಃ ಸಾಕಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಟ್ಟಿದೆ ಅನ್ಸುತ್ತೆ. ಕಂಟೆಸ್ಟೆಂಟ್ ಹೊರಗೆ ಬಂದು ಕೋರ್ಟ್ ಕೇಸ್ ಕೂಡ ಅಟೆಂಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಏನಕ್ಕೆ ಬಂದಿದ್ದು, ಯಾವ ವಿಚಾರಕ್ಕೆ ಬಂದಿದ್ದು ಅಂತ? ನನ್ನದೇ ಕೇಸು, ಈ ಹಿಂದಿನ ವರ್ಷ ಆಗಿದ್ದೇ ಕೇಸು, ಆದ್ರೆ ಕೇಸು ಆ ಕೇಸಿಗೆ ಸಂಬಂಧಪಟ್ಟಿದ್ದಾಗಿರ್ಲಿಲ್ಲ. ಆ ಕೇಸು ಬಿಗ್ ಬಾಸ್ಗೆ ನಾನು ಬಂದಿದ್ದೀನಿ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಅದಕ್ಕೆ ನಾನು ಉತ್ತರ ಕೊಡಲೇಬೇಕಿತ್ತು. ಯಾಕಂದ್ರೆ ಅವರು ಪ್ರಶ್ನೆ ಮಾಡಿದ್ದು ಬಿಗ್ ಬಾಸ್ ಕಾರ್ಯಕ್ರಮದ ಏನು ಶೂಟಿಂಗ್ ಸೆಟಪ್ ಏನಿದೆ ಆ ಮನೆ ಬೆಂಗಳೂರಿನ ನಗರ ವಲಯದಲ್ಲಿಲ್ಲ. ಸೊ ಇವ್ರ ಕಂಡೀಷನ್ ಇದೆ ಬೆಂಗಳೂರು ನಗರ ಬಿಟ್ಟು ಹೋಗೋ ಹಾಗಿಲ್ಲ ಅಂತ. ಸೊ ಇವ್ರು ಬೆಂಗಳೂರು ನಗರ ಬಿಟ್ಟು ಗ್ರಾಮಾಂತರದಲ್ಲಿ ಜಿಲ್ಲೆಯಲ್ಲಿರೋ ಬಿಗ್ ಬಾಸ್ ನ ಶೂಟಿಂಗ್ ಏರಿಯಾದಲ್ಲಿದ್ದಾರೆ. ಹಾಗಾಗಿ ಇವ್ರು ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋದೊಂದು ಅಪ್ಲಿಕೇಶನ್ ಇಡ್ತಾರೆ. ಆದ್ರೆ ರಿಯಾಲಿಟಿ ಏನಂದ್ರೆ ನಮಗೆ ಬೇಲ್ ಕೊಡುವಾಗಲೇ, ಬೇಲ್ ಕೊಟ್ಟ ಒಂದು ವಾರದಲ್ಲೇ ಕೋರ್ಟ್ ನಮಗೆ ಇಡೀ ಕರ್ನಾಟಕ ಓಡಾಡ್ಬೋದು, ಕರ್ನಾಟಕದಾದ್ಯಂತ ಓಡಾಡೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಾವು ಉಡುಪಿ ಅವರು, ನಾವೇ ಇಲ್ಲಿ ಬರೋದಕ್ಕೆ ಸಾಧ್ಯ, ಇಡೀ ಕರ್ನಾಟಕ ಓಡಾಡಬಹುದು ಅನ್ನೋ ಅನುಮತಿ ಕೋರ್ಟೇ ಕೊಟ್ಟಿತ್ತು ನಮಗೆ. ಆ ಪ್ರಕಾರ ನಾನು ಕರ್ನಾಟಕದಾದ್ಯಂತ ಓಡಾಡ್ತಾ ಇದ್ದೆ, ನಾನು ಚಟುವಟಿಕೆಗಳನ್ನು ಮಾಡ್ತಿದ್ದೆ, ನಾನು ಊರಲ್ಲಿದ್ದೆ. ಅಷ್ಟೆಲ್ಲ ಇದ್ದು ಕೂಡ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿಸುವ ಪ್ರಯತ್ನ ಅನ್ನೋ ತರ ನಮ್ಮನ್ನ ಇದು ಬೆಂಗಳೂರು ಗ್ರಾಮಾಂತರದಲ್ಲಿದೆ ಅನ್ನೋ ತರ ಅಪ್ಲಿಕೇಶನ್ ಹಾಕಿದ್ರು. ಆವಾಗ ನಾನು ಬರ್ಲೇಬೇಕಾಯ್ತು. ಹಾಗೆ ಬಂದಾಗ ಅದಕ್ಕೆ ಉತ್ತರ ಕೊಡೋದು ನನ್ನ ಕರ್ತವ್ಯ ಆಗುತ್ತೆ. ಕೋರ್ಟ್ ಕರೆದಾಗ ಆ ನ್ಯಾಯಾಂಗ ವ್ಯವಸ್ಥೆಗೆ ನಾನು ನಿಜವಾಗ್ಲೂ ತಲೆ ಹಾಕ್ತೀನಿ. ಅದೊಂದು ದೊಡ್ಡ ವಿಕ್ಟ್ರಿ. ಬಿಗ್ ಬಾಸ್ ತಂಡದವ್ರು ಕೂಡ ಹೇಳಿದ್ರು ಇದು ನಮಗ್ ಸಿಕ್ಕಿದ ವಿಕ್ಟ್ರಿ. ಆ ತಂಡ ನನ್ನನ್ನು ನಡ್ಸ್ಕೊಂಡ್ ರೀತಿಗೆ ನಂಗೆ ತುಂಬಾ ಹೆಮ್ಮೆ ಇದೆ. ನಮ್ಮ ವಕೀಲರ ತಂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತು. ಇಮಿಡಿಯೇಟ್ಲಿ ನಮ್ಮ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಓಡಾಡೋದಕ್ಕೆ ಅನುಮತಿ ಇದೆ ಅನ್ನೋದನ್ನ ತೋರಿಸ್ತಾರೆ. ಘನವತ್ತ ನ್ಯಾಯಮೂರ್ತಿಗಳು ಅದನ್ನ ಓದ್ತಾರೆ. ಅವ್ರಿಗೆ ಅದು ಗೊತ್ತಾಗುತ್ತೆ, ಇಲ್ಲ ಇಡೀ ಕರ್ನಾಟಕ ಓಡಾಡಬಹುದಲ್ಲ, ಪರವಾಗಿಲ್ಲ ಹೋಗ್ಲಿ, ಅದಕ್ಕೋಸ್ಕರ ನಾವು ನಿಲ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾರೆ. ಮತ್ತು ವಿಚಾರಣೆ ತಡ ಆಗ್ತಿದೆ, 100 ದಿನ ನಿಲ್ತಾರೆ ಅವರು, ಅದಿದೆಲ್ಲ ಇತ್ತು. ಸೊ ನಮಗಾಗಿ ಇನ್ನೂ ಎಷ್ಟು ದಿನ ಇದೆ ಅನ್ನೋದು ಗೊತ್ತಿರಲಿಲ್ಲ. ಬಿಗ್ ಬಾಸ್ ಕಾರ್ಯಕ್ರಮ ಎಷ್ಟು ದಿನ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ, 100 ದಿನ ನಡೆಯುತ್ತೆ ಅನ್ನೋದು ಗೊತ್ತಿತ್ತು. ಅದ್ರ ನಂತರ ಎಷ್ಟು ವಾರ ಅನ್ನೋದು ಗೊತ್ತಿರಲಿಲ್ಲ. ಮತ್ತು ನಾವು ಯಾವಾಗ ಬರ್ತೀವಿ ಗೊತ್ತಿಲ್ವೇ. ನಾನು ನಮ್ಮ ಲಾಯರ್ಗೂ ಅದನ್ನ ಹೇಳಿದೆ, ಒಂದೇ ವಾರಕ್ಕೆ ಬರ್ಬೋದು, 4 ವಾರಕ್ಕೆ ಬರ್ಬೋದು, ಅದು ಗೊತ್ತಿಲ್ಲ, ಅದಕ್ಕೆ ತಯಾರಾಗಿರಿ ಅಂತ. ಬಟ್ ಕೋರ್ಟ್ ಅನುಮತಿ ನೀಡುತ್ತೆ. ನಮ್ಗೆ ಇಂತಿಷ್ಟು ದಿನ ಇದೆ, ನಮ್ಗೆ ಅನುಮತಿ ಕೊಡಬೇಕು ಅಂದಾಗ ಅದಕ್ಕೆ ಅನುಮತಿ ಕೊಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಈ ನ್ಯಾಯಾಂಗ ವ್ಯವಸ್ಥೆ ಯಾವತ್ತೂ ಕಿತ್ಕೊಳ್ಳೋದಿಲ್ಲ.